IPL 2026 ಮಿನಿ ಆಕ್ಷನ್ಗೆ ಹಂಗಾಮ ಸ್ಟಾರ್ಟ್ ಆಗಿದೆ. RCB ಇಂದ ಒಂದು ಬಿಗ್ ಲಿಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ಸಾಕಷ್ಟು ಇನ್ಫಾರ್ಮೇಶನ್, ಸಾಕಷ್ಟು ಅಪ್ಡೇಟ್ಸ್ ಇದಾವೆ. ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಮೇ ಬಿ ಕೆಲವೊಬ್ರು RCB ಫ್ಯಾನ್ಸ್ ಗೆ ಶಾಕ್ ಆಗುತ್ತೆ, ಮತ್ತು ಕೆಲವೊಬ್ರು RCB ಫ್ಯಾನ್ಸ್ ಗೆ ಸರ್ಪ್ರೈಸ್ ಆಗುತ್ತೆ, ಮತ್ತು ಕೆಲವೊಬ್ರು RCB ಫ್ಯಾನ್ಸ್ ಗೆ ವಾವ್ ಇದು ನಮ್ಗೆ ಬೇಕಾಗಿರುವಂತಹ ಅಪ್ಡೇಟ್ ಅಂತೇಳಿ. ಸೊ ಕೆಲವೊಬ್ರು RCB ಫ್ಯಾನ್ಸ್ ಥಿಂಕ್ ಮಾಡ್ತೀರಾ, ಮತ್ತು CSK ಟೀಮ್ ಬಗ್ಗೆ ಮತ್ತು ಸಾಕಷ್ಟು IPL ಟೀಮ್ ಬಗ್ಗೆ ಡಿಫ್ರೆಂಟ್ ಇರುವಂತಹ ಅಪ್ಡೇಟ್ಸ್ ಇದಾವೆ. ಈ ಒಂದು ಅಪ್ಡೇಟ್ಸ್ ನ ಸೊ ಪ್ರತಿಯೊಂದು ಡಿಸ್ಕಸ್ ಮಾಡೋ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಮಿನಿ ಆಕ್ಷನ್ ಬರ್ತದೆ, ಸಾಕಷ್ಟು ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಈಗಲೇ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಫಸ್ಟ್ ಅಪ್ಡೇಟ್ ನಾವು ಸ್ಟ್ರೈಟ್ ಆಗಿ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ RCB ಯಲ್ಲಿ ಆಲ್ರೆಡಿ ಟ್ರಯಲ್ಸ್ ನ ಸ್ಟಾರ್ಟ್ ಮಾಡಿದರೆ. ಸದ್ಯ RCB ಯ ಸ್ಕೌಟ್ ಮುಂಬೈಯಲ್ಲಿ ಸಾಕಷ್ಟು ಬಿಸಿ ಇದ್ದಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಆಲ್ರೆಡಿ ಅಬುಧಾಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು IPL 2026 ಮಿನಿ ಆಕ್ಷನ್ ಗೆ. ಜಸ್ಟ್ RCB ಟೀಮ್ ಅಷ್ಟೆಲ್ಲ, ಮೆಜಾರಿಟಿ ಆಫ್ ದಿ IPL ಟೀಮ್ ಆಲ್ರೆಡಿ ಅಬುಧಾಬಿಯಲ್ಲಿದ್ದಾರೆ ಆ ಒಂದು ಮಿನಿ ಆಕ್ಷನ್ ಗೋಸ್ಕರ. ಸೊ ಸದ್ಯ ಇರುವಂತಹ RCB ಯ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ RCB ಮ್ಯಾನೇಜ್ಮೆಂಟ್ ಆಲ್ರೆಡಿ ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಟ್ರಯಲ್ಸ್ ಅಲ್ಲಿ ಸಾಕಷ್ಟು ಬಿಗ್ ಅಪ್ಡೇಟ್ಸ್ ಇದಾವೆ. ಏನಪ್ಪಾ ಅಂದ್ರೆ ಆಕ್ಚುಲಿ 2 ದಿನ ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಅದು ನವಿ ಮುಂಬೈಯಲ್ಲಿ, ಮತ್ತು ಬರೋಬ್ಬರಿ 15 ಪ್ಲೇಯರ್ಸ್ಗೆ ಈ ಒಂದು ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ರು. ಸೊ ಈ 15 ಪ್ಲೇಯರ್ ಲಿಸ್ಟ್ ಅಲ್ಲಿ ರಾಹುಲ್ ತ್ರಿಪಾಠಿ ಅವರಿಗೆ RCB ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ದಾರೆ. ಮತ್ತು ಸುಯೇಶ್ ಶರ್ಮಾ ಆಗಲಿ, ಮತ್ತು ನವದೀಪ್ ಸೈನಿ ಆಗಲಿ, ಮತ್ತು ರೋಹನ್ ಕುನ್ನೆಮನ್ ಆಗಲಿ, ಮತ್ತು ಅಶೋಕ್ ಶರ್ಮಾ, ಅದೇ ರೀತಿಯಾಗಿ ಮೋನಿ ಗ್ರೇವಲ್, ಪ್ರಶಾಂತ್ ಸೋಲಂಕಿ, ಈ ಪ್ಲೇಯರ್ಸ್ಗೆ RCB ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದರೆ. ಇದರಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದ್ರೆ ರಾಹುಲ್ ತ್ರಿಪಾಠಿ ಅವರಿಗೆ RCB ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ದಾರೆ ಗುರು. ಸೊ ವಿಚ್ ಇಸ್ ಸರ್ಪ್ರೈಸ್. ನನ್ನ ಪ್ರಕಾರ ರಾಹುಲ್ ತ್ರಿಪಾಠಿ ಅಂತ ಬರೀ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಲಾಸ್ಟ್ IPL 2025 ಅಲ್ಲಿ. ಬಟ್ ಯಾಕೆ RCB ಮ್ಯಾನೇಜ್ಮೆಂಟ್ ರಾಹುಲ್ ತ್ರಿಪಾಠಿ ಅವರಿಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ದಾರೆ ಅಂತೇಳಿ ಅದು ಬಿಗ್ ಸರ್ಪ್ರೈಸ್. ಮತ್ತು ರೋಹನ್ ಕುನ್ನೆಮನ್ ಸೂಪರ್ ಪ್ಲೇಯರ್, ನೋ ಡೌಟ್ ಅಬೌಟ್ ಇಟ್. ಮತ್ತು ಅಶೋಕ್ ಶರ್ಮಾ ಸೆನ್ಸೇಷನ್ ಬೌಲರ್, 140 ಕ್ಲಿಕ್ ಮಾಡ್ತಾರೆ, ಸೂಪರ್ ಯಂಗ್ ಟ್ಯಾಲೆಂಟ್, ಸೊ ವೆರಿ ಇಂಪ್ರೆಸಿವ್. ಮತ್ತು ಮೋನಿ ಗ್ರೇವಲ್ ಸೂಪರ್ ಪ್ಲೇಯರ್. ಇದರಲ್ಲಿ ಪ್ರಶಾಂತ್ ಸೋಲಂಕಿ ಲೆಗ್ ಸ್ಪಿನ್ನರ್. ಮೇ ಬಿ ಪ್ರಶಾಂತ್ ಸೋಲಂಕಿ ಅವರು CSK ಟೀಮ್ ಅಲ್ಲಿ ಇದ್ರು, ಬಟ್ ಈಗ RCB ಟೀಮ್ ಇವರಿಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದರೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಮಿನಿ ಆಕ್ಷನ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗೆ ಪಿಕ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಕಾರ್ತಿಕ್ ಶರ್ಮಾ ಅವರು ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ RCB ಹ್ಯಾಸ್ ಬಿನ್ ಮೈ ಫೇವರೇಟ್ ಟೀಮ್ ಇನ್ IPL ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಕಾರ್ತಿಕ್ ಶರ್ಮಾ ಅವರಿಗೆ ಬೈ ಮಾಡೋದು ಗ್ಯಾರಂಟಿ. ಸೊ ಬಿಗ್ ಫ್ಯಾನ್ RCB ಗೆ ಅದು ಕಾರ್ತಿಕ್ ಶರ್ಮಾ ಅವರು. ಸೊ ಕಾರ್ತಿಕ್ ಶರ್ಮಾ ಅರೌಂಡ್ ಒಂದು 8 ಕೋಟಿಗೆ ಹೋಗುವಂತ ಪ್ಲೇಯರ್. ಸೊ ಹೋಪ್ ಮಾಡೋಣ ಕಾರ್ತಿಕ್ ಶರ್ಮಾ ಅವರು RCB ಟೀಮ್ಗೆ ಬರ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ನಿನ್ನೆ ರವಿಚಂದ್ರನ್ ಅಶ್ವಿನ್ ಅವರು ಅವರ ಮೋಕ್ ಆಕ್ಷನ್ ಅಲ್ಲಿ ಒಂದು ಬಿಗ್ ಪ್ಲೇಯರ್ಸ್ ಸೋಲ್ಡ್ ಆಗಿದ್ದಾರೆ. ಆದ್ರೆ ಡಿಫ್ರೆಂಟ್ ಆಗಿ ಸೋಲ್ಡ್ ಆಗಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ಲಿಯಾಮ್ ಲಿವಿಂಗ್ಸ್ಟನ್ 18.5 ಕೋಟಿಗೆ KKR ಟೀಮ್ ಬೈ ಮಾಡಿದ್ದಾರೆ. ಸೆಕೆಂಡ್ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ 17.5 ಕೋಟಿ ಕೊಟ್ಟು KKR ಟೀಮ್ ಬೈ ಮಾಡಿದ್ದಾರೆ. ಮತ್ತು ಪೃಥ್ವಿ ಶಾ 5.25 ಕೋಟಿ ಕೊಟ್ಟು KKR ಟೀಮ್ ಬೈ ಮಾಡಿದ್ದಾರೆ. ಮತ್ತು ಜಾನಿ ಬೆಸ್ಟ್ ಬರೋಬ್ಬರಿ 3.75 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಸೊ ಫೈನಲಿ ಬೆನ್ ಡಕೆಟ್ಗೆ 4 ಕೋಟಿ ಕೊಟ್ಟು KKR ಟೀಮ್ ಬೈ ಮಾಡಿದ್ದಾರೆ. ಇದರಲ್ಲಿ CSK ಟೀಮ್ ಆಲ್ ಸೆಟ್ ಕ್ಯಾಮ್ರನ್ ಗ್ರೀನ್ ಬಿಗ್ ಬೈ ಬರೋಬ್ಬರಿ 21 ಕೋಟಿ ಕೊಟ್ಟು ಸೊ CSK ಟೀಮ್ ಬೈ ಮಾಡಿದರೆ. ಇದು ಆಕ್ಚುಲಿ ಅಶ್ವಿನ್ ಅವರ ಮೋಕ್ ಆಕ್ಷನ್ ಅಲ್ಲಿ ಆಗಿರುವಂತಹ ಈ ಒಂದು ಆಕ್ಷನ್. ಬಟ್ ನೋಡಮ್ಮ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಯಾವ ಟೀಮ್ಗೆ ಹೋಗ್ತಾರೆ ಅಂದ್ರೆ. ಬಟ್ ಈಗ ಅಶ್ವಿನ್ ಅವರ ಆ ಒಂದು ಆಕ್ಷನ್ ಅಲ್ಲಿ ಸೊ ಕ್ಯಾಮ್ರನ್ ಗ್ರೀನ್ 21 ಕೋಟಿಗೆ CSK ಟೀಮ್ ಬೈ ಮಾಡಿದರೆ. ಬಟ್ ರಿಯಾಲಿಟಿ ಏನಪ್ಪ ಅಂದ್ರೆ ಇಲ್ಲಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ KKR ಟೀಮ್ ಆಲ್ ಸೆಟ್ ಸೊ ಗ್ರೀನ್ಗೆ ಬೈ ಮಾಡಿದ್ರೆ. ಬಟ್ ಗೊತ್ತಿಲ್ಲ ಹೇಗೆ ಗೊತ್ತಿಲ್ಲ ಆ ಒಂದು ಮಿನಿ ಆಕ್ಷನ್. ಈಗ ನಾನು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆ ಒಂದು ಹಂಟ್ನ ಮಾಡ್ತಿದ್ದಾರೆ CSK ಮತ್ತು KKR ಟೀಮ್ ಅಂತೇಳಿ. ಸೊ ವಿಡಿಯೋ ಮೇಲೆ ವಿಡಿಯೋ ಬಿಡ್ತಿದ್ದಾರೆ ಗ್ರೀನ್ ನ ಆ ಒಂದು ಹಿಂಟ್ ನ ಮುಖಾಂತರ. ಬಟ್ ನೋಡಮ್ಮ ಫೈನಲಿ ಕ್ಯಾಮ್ರನ್ ಗ್ರೀನ್ ಯಾವ ಟೀಮ್ಗೆ ಹೋಗ್ತಾರೆ ಅಂತೇಳಿ. ಇದು ನಿನ್ನೆ ಅಶ್ವಿನ್ ಅವರ ಮೋಕ್ ಆಕ್ಷನ್ ಆಗಿರುವಂತಹ ಹೈಲೈಟ್ಸ್ ಬಿಲ್ಡಿಂಗ್ ಅವರು. ಸೊ ಫೈನಲಿ ಮತೇಶ್ ಪತ್ರನ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಿದೆ. ಸೊ ESPN ಕ್ರಿಕೆಟ್ ಇನ್ಫೋ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಾವು ಥಿಂಕ್ ಮಾಡ್ತಿದ್ವಿ ಸೊ ಪತ್ರನ ಅರೌಂಡ್ ಒಂದು
12 ರಿಂದ 13 ಕೋಟಿಗೆ ಹೋಗಬಹುದು ಅಂತೇಳಿ. ಬಟ್ ಇಲ್ಲಿ ESPN ಕ್ರಿಕ್ ಇನ್ಫೋದವರು ಇಂಟ್ರೆಸ್ಟಿಂಗ್ ನ್ಯೂಸ್ ನ ಕೊಟ್ಟಿದ್ದಾರೆ. ಮೇ ಬಿ ಇಲ್ಲಿ ಆ ಒಂದು ಆಕ್ಷನ್ 1 ಅಥವಾ 2 ಟೀಮ್ ಮಾತ್ರ ಪತ್ರಿನ ಅವರ ಮೇಲೆ ಇಂಟ್ರೆಸ್ಟ್ ನ ತೋರಿಸಿದ್ರೆ ಉಳಿದಿರುವಂತಹ ಫ್ರಾಂಚೈಸಿ ಯಾವುದೇ ಕಾರಣಕ್ಕೂ ಪತ್ರಿನಾಗೆ ಬೈ ಮಾಡಲ್ಲ. ಅರೌಂಡ್ ಒಂದು 7 ರಿಂದ 8 ಕೋಟಿಗೆ ಮಾತ್ರ ಮತೇಶ ಪತ್ರಿನ ಹೋಗ್ತಾರೆ ಅಂತೇಳಿ ESPN ಕ್ರಿಕ್ ಇನ್ಫೋದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಗಿ ರೀಸನ್ ಸೊ ಪತ್ರಿನ ಅವರ ಆ ಒಂದು ಆಕ್ಷನ್ ಚೇಂಜ್ ಆಗಿದೆ ಮತ್ತು ಅವರಿಗೆ ಜಾಸ್ತಿ ಇಂಜುರಿ ಮೇಲೆ ಇಂಜುರಿ ಆಗ್ತದೆ. ಆ ಒಂದು ರೀಸನ್ ಮೇಲೆ ಸೊ ಮೆಜಾರಿಟಿ ಆಫ್ ದಿ IPL ಟೀಮು ಇವರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಲ್ಲ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಲ್ಲಿ ಮತೇಶ ಪತ್ರನ 5 ರಿಂದ 6 ಕೋಟಿಗೆ ಹೋದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ರೀಸೆಂಟ್ ಆಗಿ ಅವರ ಫಾರ್ಮ್ ಸರಿಯಾಗಿಲ್ಲ ಮತ್ತು ಆಕ್ಷನ್ ಚೇಂಜ್ ಆಗಿದೆ ಮತ್ತು ಇಂಜುರಿ ಮೇಲೆ ಇಂಜುರಿ ಆಗ್ತದೆ. ಬಟ್ ನೋಡಮ್ಮ ಮಿನಿ ಆಕ್ಷನ್ ಮತೇಶ ಪತ್ರನ ಎಷ್ಟು ಕೋಟಿಗೆ ಹೋಗ್ತಾರೆ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಆ ಒಂದು ಮಿನಿ ಆಕ್ಷನ್ ಮತೇಶ ಪತ್ರನ ಎಷ್ಟು ಕೋಟಿಗೆ ಹೋಗಬಹುದು? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ.